ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಖುಷಿ ಪುಟ್ಟ, ನಿನಗೆ ಅಂತ ನಿನ್ನ ಅತ್ತೆ ಚಾಕ್ಲೇಟ್ ಕೊಟ್ಟಿದ್ರು, ನೀನು ಕೊಡೋದೇ ಮರ್ತೋಗಿತ್ತು. ತಗೋ. ಒಂದು ನಿಮಿಷ. ಮಗುನ ನಮ್ಮ ಮಾತು ಕೇಳದೆ ಇರೋ ಹಾಗೆ ಚೆನ್ನಾಗಿ ಮೋಲ್ಡ್ ಮಾಡಿದ್ಯಾ, ಚೆನ್ನಾಗಿ ಪಳಗಿಸಿದ್ಯಾ. ಪಳಗ್ಸಕ್ಕೆ ಅವಳೇನು ಪ್ರಾಣಿ ಅಲ್ಲ. ಅವಳಿಗೆ ಯಾರು ಒಳ್ಳೆಯವರು ಕೆಟ್ಟವರು ಅಂತ ಗೊತ್ತಿದೆ. ಇರಲಿ, ಅವಳಿಗೆ ಮುಂದೆ ಯಾರ ಅವಶ್ಯಕತೆ ಇದೆ ಅನ್ನೋದು ಗೊತ್ತಾಗುತ್ತೆ. ಅಂದ ಹಾಗೆ ಒಳಗಡೆ ನಿನ್ನ ಕಿಡ್ನ್ಯಾಪ್ಗೆ ಇಂಡೈರೆಕ್ಟ್ಲಿ ನಾನು ಕನೆಕ್ಟೆಡ್ ಅಂತ ಹೇಳಿದ್ದೆ ಅಲ್ವಾ? ಡೈರೆಕ್ಟ್ಲಿ ನಾನೇ ಕನೆಕ್ಟೆಡ್. ನಿನ್ನ ಕಿಡ್ನಾಪ್ ಮಾಡಿಸಿರೋದೇ ನಾನು. ನನ್ನನ್ನು ನೀವು ಕಿಡ್ನಾಪ್ ಮಾಡಿಸಿದ್ರ? ಯಾಕೆ? ಪಾಪ, ಯಾಕೆ ಅಂತ ಗೊತ್ತಿಲ್ಲದಿರೋ ಹಾಗೆ ಮುಗ್ಧವಾಗಿ ಮಾತಾಡಬೇಡ ಭಾವನಾ. ನೀನು ನೋಡ್ಕೋತಾ ಇರೋದು ನಮ್ಮನೆ ಆಸ್ತಿ. ಇಡೀ ಆಸ್ತಿ ಎಲ್ಲ ನನ್ನ ಬಂಗಾರಿ ಕೈಲಿ ಇರಬೇಕಿತ್ತು. ಅವ್ರ ಅಣ್ಣ ಮಾಡಿರೋ ಒಂದು ಕೆಲಸಕ್ಕೆ ಇದೆಲ್ಲ ನಿನ್ನ ಕಂಟ್ರೋಲಲ್ಲಿದೆ. ಏನೋ ಲಾಸಲ್ಲಿದ್ದೀವಿ, ಪ್ರಾಪರ್ಟಿ ಮಾರಿಬಿಟ್ಟು ಅದರಿಂದ ಆಚೆ ಬರೋಣ ಅಂತಂದರೆ ಆ ಒಂದು ಸೈನಿಕ ಬಂದು ನಿನ್ನ ಹತ್ರ ಕೈ ಚಾಚೋ ಥರ ಆಗಿದೆ. ಒಂಥರ ಮೊಣಕೈಗೆ ಬೆಲ್ಲ ಹಚ್ಬಿಟ್ಟು ರುಚಿ ನೋಡ್ಕೊ ಅನ್ನೋ ಥರ ಪರಿಸ್ಥಿತಿ ನಮ್ಮದು. ನೋಡಿ, ಇದಕ್ಕೆಲ್ಲ ನಾನು ಹೊಣೆ ಅಲ್ಲ. ನನಗೆ ಕೊಟ್ಟಿರೋ ಕರ್ತವ್ಯ ನಾನು ಪಾಲಿಸ್ತಿದ್ದೀನಿ ಅಷ್ಟೇ. ಏನ ಕರ್ತವ್ಯ? ಕರ್ತವ್ಯನ ಹೆಸರಲ್ಲಿ ಮೋಸ ಮಾಡ್ತಿದ್ದೀನಿ ನಮಗೆ. ಒಂದು ಕಡೆ ಆಸ್ತಿ ಕಿತ್ಕೊಂಡಿದ್ಯಾ, ಇನ್ನೊಂದು ಕಡೆ ಮಗುನೂ ಕಿತ್ಕೊಂಡಿದ್ಯಾ. ಏನೋ ಅಣ್ಣನ ಮಗಳು ಅಂತ ಒಂದಿಷ್ಟು ಪ್ರೀತಿ ತೋರ್ಸೋಕ್ಕಾಗದೆ ಒದ್ದಾಡ್ತಿದ್ದಾಳೆ ನನ್ನ ಬಂಗಾರಿ. ಹಾಗಂತ ನಿನ್ನಿಂದ ಅವಳನ್ನ ಕಿತ್ಕೊಳ್ಳೋದು ದೊಡ್ಡ ವಿಷಯನಲ್ಲ. ನಿನ್ನೆ ಕಿಡ್ನ್ಯಾಪ್ ಮಾಡಿದ್ದೀನಿ ನನ್ನ ಮೇಲೆ, ಆ ಮಗುನ ನಿನ್ನಿಂದ ಕಿತ್ಕೊಳ್ಳೋದು ಎಷ್ಟೊತ್ತು ಅಲ್ವಾ? ಹುಷಾರಾಗಿರು. ಯಾವ ಕ್ಷಣದಲ್ಲೂ ಏನು ಬೇಕಾದ್ರೂ ಆಗ್ಬೋದು. ನಿನ್ನ ಖುಷಿಯಾಗಿರಬೇಕು ಅಂದರೆ ನನ್ನ ಬಂಗಾರಿನ ಖುಷಿಯಾಗಿ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ ಆಗುತ್ತೆ. ಇಲ್ಲ ಅಂದರೆ ಯೋಚನೆ ಮಾಡು. ಬರಲ? ಆದರೆ ಈ ಮನೆ ಮೇಲೆ ಒಂದು ಹೆಣ್ಣಿನ ಕೊರಗು ಕಾಡ್ತಾ ಇದೆ. ನಿಮ್ಮ ಜಾತಕದ ಪ್ರಕಾರ ನಿಮ್ಗೊಬ್ರು ತಂಗಿ ಇರಬೇಕು. ವಿಶ್ವ, ಏನು ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಅದೇ ತನು, ಶಾಸ್ತ್ರಿಗಳು ಹೇಳಿದ ಮಾತಿನ ಬಗ್ಗೆ ಯೋಚನೆ ಮಾಡ್ತಿದ್ದೀನಿ. ಈ ಮನೇಲಿ ಒಬ್ರು ತಂಗಿ ಇದ್ರು, ಹೆಣ್ಣಿನ ಕೊರಗು ಏನೇನೋ ಹೇಳಿದ್ರಲ್ಲ, ಅದೇನು ಅಂತಾನೆ ಅರ್ಥ ಆಗ್ತಿಲ್ಲ. ಆ ತಂಗಿ ಯಾರು ಅನ್ನೋದೇ ಗೊತ್ತಾಗ್ತಿಲ್ಲ. ಇದಕ್ಕೆಲ್ಲ ಇಷ್ಟೊಂದು ಯೋಚನೆ ಮಾಡ್ತಾರೇನೋ? ನಂಗೊಂದು ಐಡಿಯಾ ಇದೆ, ನಿಂಗೆ ಸೊಲ್ಯೂಷನ್ ಕೊಡ್ಲಾ? ಬಾ ನನ್ನ ಜೊತೆ, ಬಾ. ತಾತ, ನೀವು ಯಾವಾಗಲೂ ಹೀಗೆ ಸೈಲೆಂಟಾಗಿ ಮಾತಾಡದೆ ಕೂತ್ರೆ ಹೇಗೆ ಹೇಳಿ? ತಾತ, ನಾನು ನಿಮ್ಮ ಹತ್ರ ಏನೋ ಕೇಳ್ತೀನಿ, ನೀವು ಸತ್ಯ ಹೇಳ್ತೀರಾ? ಹೇಳ್ತೀರಾ ತಾನೆ? ತನು, ತಾತ ಮಾತಾಡಲ್ಲ ಅಂತ ಗೊತ್ತು ತಾನೆ? ಅವ್ರು ಮಾತಾಡಲ್ಲ ಅನ್ನೋದು ನನಗೂ ಗೊತ್ತು. ಬಾಯ್ ಬಿಟ್ಟು ಏನೂ ಮಾತಾಡೋಕ್ಕಾಗದೇ ಇದ್ರೂ ಕಣ್ಣಲ್ಲಿ ಎಲ್ಲ ಹೇಳ್ಬೋದು. ಬೇಕಿದ್ರೆ ನೀನೇ ಕೇಳಿ ನೋಡು.
ತಾತ, ಶಾಸ್ತ್ರಿಗಳು ಬಂದಾಗ ನಡೆದಿದ್ದೆಲ್ಲ ನೀವು ಕೇಳಿಸ್ಕೊಂಡಿದ್ದೀರ. ಅವರು ಅಪ್ಪನಿಗೆ ಯಾರೋ ತಂಗಿ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೆ ಅಪ್ಪ ಕೋಪದಲ್ಲಿ ನನ್ಗೆ ಯಾರು ಇಲ್ಲ ಅಂತ ಹೇಳ್ತಿದ್ದಾರೆ. ನಿಜ ಹೇಳಿ ತಾತ, ನಿಮಗೆ ಅಪ್ಪ ಒಬ್ಬರೇ ಮಗನ, ಇಲ್ಲ ಅವ್ರಿಗೆ ಯಾರಾದರೂ ಅಕ್ಕ ತಂಗಿ ಇದ್ದಾರ? ತಾತ, ನೀವು ಹೀಗೆ ನೋಡಿದ್ರೆ ನಮಗೇನೂ ಅರ್ಥ ಆಗಲ್ಲ. ಮೊದಲೇ ವಿಷಯ ಗೊತ್ತಿಲ್ಲದೆ ವಿಶ್ವ ತುಂಬ ಬೇಜಾರು ಮಾಡ್ಕೊಂಡಿದ್ದಾನೆ. ನೀವು ಹೇಳೋ ಸತ್ಯದಿಂದನೇ ವಿಶ್ವ ಖುಷಿ ಆಗೋದು. ತಾತ, ಪ್ಲೀಸ್ ಹೇಳಿ. ತಾತ, ಅಪ್ಪ ಸುಳ್ಳು ಹೇಳ್ತಿದ್ದಾರೆ ಅಂತ ನಾನು ಹೇಳ್ತಿಲ್ಲ. ಅಪ್ಪ ಯಾವಾಗಲೂ ಹೇಳ್ತಿರ್ತಾರೆ ಶಾಸ್ತ್ರಿಗಳು ಹೇಳೋ ಮತ್ತು ಎಲ್ಲ ನಿಜ ಅಂತ. ಆದರೆ ಇವಾಗ ಶಾಸ್ತ್ರಿಗಳು ಹೇಳಿದ ಮಾತನ್ನ ಅಪ್ಪನೇ ನಂಬ್ತಿಲ್ಲ. ನೀವು ನಿಜ ಹೇಳಿ ತಾತ, ಅಪ್ಪನಿಗೆ ಯಾರಾದರೂ ಅಕ್ಕ ತಂಗಿ ಇದ್ದಾರಾ? ತಗೋಪ್ಪ ವೆಂಕಿ, ಸಾಯಂಕಾಲ ಬರೋವಾಗ ಹೂವ ತಗೊಂಡ್ ಬಾ. ಇಷ್ಟ ಸಾಕು. ಅದ್ ಸರಿ ವೆಂಕಿ, ಭಾವನಂಗ್ ತಾಳಿ ಕಟ್ಟೋನು ಯಾರು ಅಂತ ಗೊತ್ತಾಯ್ತಾ? ಏನ್ ಭಾವನಾ, ಮತ್ತೆ ಏನಮ್ಮ ಕೆಲ್ಸಕ್ಕೆ ಹೊರಟ್ಯಾ? ಹೌದಮ್ಮ, ನೀನೇನು ಗಾಬರಿ ಆಗಬೇಡ, ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಅಲ್ಲ ಭಾವನಾ, ನೀನ್ ಎಲ್ಲಿಗೂ ಹೋಗೋದ್ ಬೇಡ ಅಂತ ನಾನು ಹೇಳ್ದೆ ತಾನೆ. ಅಮ್ಮ, ನೀನು ಹೇಳಾದ್ಮೇಲೆ ನಾನು ಯೋಚನೆ ಮಾಡಿದೆ. ನಾನಿವತ್ತು ಯಾರಿಗೂ ಹೆದರ್ಕೊಂಡು ಮನೇಲಿ ಕೂತ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲಮ್ಮ. ದಿನ ದಿನ ಭಯದಲ್ಲೇ ಬದುಕಬೇಕಾಗತ್ತೆ. ಈ ರೀತಿ ಭಯದಲ್ಲಿ ಬದುಕೋದಕ್ಕಿಂತ ಸಮಾಜ ಎದುರಿಸಿ ಬದುಕದೆ ಒಳ್ಳೇದಲ್ವಮ್ಮ? ನೋಡು, ನೀನೇ ಹೇಳ್ಕೊಟ್ಟಿದ್ಯಾ, ಭಯಕ್ಕೆ ಭಯ ಪಟ್ರೆ ಅದು ಹೆದರ್ಸುತ್ತೆ, ಆದರೆ ಭಯಕ್ಕೆ ಭಯ ಪಡಿಸಿದ್ರೆ ಅದು ಹೆದರ್ಕೊಂಡು ಓಡ್ ಹೋಗುತ್ತೆ ಅಂತ. ನೀನು ಹೇಳ್ದ ಹಾಗೆ ನಾನು ನಡ್ಕೋತಿದ್ದೀನಮ್ಮ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಮನೇಲೆ ಕೂತ್ಕೊಂಡ್ರೆ ಇದನ್ನು ಕಟ್ಟೋನು ಯಾರು ಅಂತ ಹೇಗೆ ಕಂಡುಹಿಡೀಲಿ ಹೇಳು? ಅದಕ್ಕಾದರೂ ನಾನು ಹೊರಗೆ ಹೋಗಲೇಬೇಕಮ್ಮ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.